ಕೋಲಾರದ ಲೋಕ ಕಣದಲ್ಲಿ ಫಾದರ್ ಬರ್ತ್ಡೇ ಸರ್ಟಿಫಿಕೇಟ್ ಫೈಟ್ ಶುರುವಾಗ್ಬಿಟ್ಟಿದೆ. ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಫೈಟ್ ಶುರುವಾಗ್ಬಿಟ್ಟಿದೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕೋಲಾರ ಲೋಕಸಭಾ ಕ್ಷೇತ್ರದ ರಣಕಣ ದಿನೇ ದಿನೇ ರಂಗೇರುತ್ತಿದೆ. ಬಿರು ಬಿಸಿಲಿನ ನಡುವೆಯೂ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. ಈ ಮಧ್ಯೆ ರಣಕಲಿಗಳ ನಡುವೆ ಸ್ಥಳೀಯರು ಮತ್ತು ಹೊರಗಿನವರು ಎಂಬ ಹೇಳಿಕೆ ಸಖತ್ ಸದ್ದು ಮಾಡ್ತಿದೆ. ಜನ್ಮಸ್ಥಳ ಹಾಗೂ ವಾಸಸ್ಥಳಗಳ ಬಗ್ಗೆ ಜೋರು ಚರ್ಚೆಗಳಾಗ್ತಿವೆ. ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಕೋಲಾರದವರಲ್ಲ, ಆಂಧ್ರ ಪ್ರದೇಶದವರು ಎಂದು ಬಿಜೆಪಿ ಸಂಸದ ಮುನಿಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಿರೋ ಗೌತಮ್, ನನ್ನ ತಂದೆಯ ಬರ್ತ್ ಸರ್ಟಿಫಿಕೇಟ್ ತಂದು ಕೊಡ್ತೇನೆ, ಅವರು ಸಹ ಬರ್ತ್ ಸರ್ಟಿಫಿಕೇಟ್ ಕೊಡಲಿ ಎಂದು ಸವಾಲು ಹಾಕಿದ್ದಾರೆ. ತಂದೆಯದು ಕೂಡ ನಾನು ಬರ್ತ್ ಸರ್ಟಿಫಿಕೇಟ್ ಯಾವ ಹಾಸ್ಪಿಟಲ್ ತಂದು ಕೊಡ್ತೀನಿ, ಅವರಪ್ಪಂದ ತಂದು ಕೊಡ್ತಾರ ಕೇಳಿ ಫಸ್ಟ್. ಈಗ 1965 ಅಂತಾನೆ ಸ್ಟೇಟ್ ರಿಆರ್ಗನೈಸೇಷನ್ ಆಗಿತ್ತು. ಅಲ್ಲಿ ತನಕ ಯಾರು ರಾಜ್ಯದವರಲ್ಲ. ಈಗ ನಮ್ಮ ತಂದೆದೇ ನಾನು ತಂದು ಕೊಡ್ತೀನಿ. 1943 ಹುಟ್ಟಿದ ನಮ್ಮಪ್ಪ. ಈಗ ಅವ್ರಿಗೆ ಹೇಳ್ಕೊಳಕ್ಕಿಲ್ಲ. 5 ವರ್ಷ ಮುನಿಸ್ವಾಮಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ, ಇವ್ರಿಲ್ಲಿ MP ಏನ್ ಮಾಡಿದ್ದಾರೆ, ಇಲ್ಲ ಈ ಕೋಲಾರ್ಗೆ ಏನ್ ಮಾಡಿದ್ದಾರೆ. ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿರುವ ಎಸ್ ಮುನಿಸ್ವಾಮಿ, ನಾನು ಕೋಲಾರದವನೇ ಅನ್ನೋದಕ್ಕೆ ಸಾಕ್ಷಿಗಳಿವೆ, ಅವರು ಸ್ಥಳೀಯರಲ್ಲ ಎಂದು ಕಾಂಗ್ರೆಸ್ ಮುಖಂಡರೇ ಹೇಳಿದ್ದಾರೆ ಅಂತ ಟಾಂಗ್ ನೀಡಿದ್ರು. ಗೌತಮ್ಗೆ ಟಿಕೆಟ್ ಕೊಟ್ಟಿದ್ದಾದ್ಮೇಲೆ ಅವರಲ್ಲೇ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಏನು ನಾಯಕರುಗಳಿದ್ರು, ಯಾರು ಆಸ್ಪರೆಂಟ್ಸ್ ಇದ್ರು, ಅವ್ರ ಫಾಲೋವರ್ಸ್ ಯಾರಿದ್ರು, ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಮುಖಂಡರುಗಳೇ ಇವರು ಸ್ಥಳೀಯರಲ್ಲ ಅಂತ ಹೇಳಿರ್ತಕ್ಕಂಥದ್ದು ನಾವು ಹೇಳಿದ್ದಲ್ಲ. ಅವ್ರು ಹೇಳಿರೋದನ್ನು ನಾವು ಹೇಳಿದ್ರಿ. ನಮ್ಮಪ್ಪ ಯಾವ ಊರು ಏನು ಎತ್ತ ಅನ್ನೋ ಲೆಕ್ಕಾಚಾರದಲ್ಲಿ ಕೋಲಾರ ಜಿಲ್ಲೆ ಜನಕ್ಕೆ ಗೊತ್ತು. ನಂದು ಯಾವ ಊರು ಅಂತಲೂ ಕೋಲಾರ ಜಿಲ್ಲೆ ಜನಕ್ಕೆ ಗೊತ್ತು, ನಮ್ಮ ಲೋಕಸಭಾ ಕ್ಷೇತ್ರದ ಜನಕ್ಕೆ ಗೊತ್ತು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಗೌತಮನ್ ಸರ್ಟಿಫಿಕೇಟ್ ನನಗೆ ಬೇಕಾ? ನಮ್ಮ ಕೋಲಾರ ಜಿಲ್ಲೆಯವರು ಅದನ್ನ ಯಾವುದೇ ಕಾರಣಕ್ಕೂ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಒಟ್ಟಾರೆ ಕೋಲಾರ ಜಿಲ್ಲೆಯಲ್ಲಿ ಬಿಸಿಲಿನ ತಾಪದಂತೆ ಮಾತಿನ ಸಮರದ ಕಾವು ಸಹ ಜೋರಾಗ್ತಿದೆ. ಪ್ರಚಾರದ ಭರಾಟೆಯಲ್ಲಿ ಲೋಕಲ್ ಮತ್ತು ನಾನ್ ಲೋಕಲ್ ಫೈಟ್ ಅಖಾಡವನ್ನ ಮತ್ತಷ್ಟು ರಂಗೇರಿಸುತ್ತಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಉಡುಪಿ ಜಿಲ್ಲೆ ಅನ್ನೋದು ಬುದ್ಧಿವಂತರ ಜಿಲ್ಲೆ ಅನ್ನೋ ಮಾತಿದೆ. ಆದರೆ ಗ್ರಾಮೀಣ ಭಾಗದ ನೈಜ ಸತ್ಯವೇ ಬೇರೆಯಾಗಿದೆ. ಉಡುಪಿ ಜಿಲ್ಲೆಯ ಹಲವು ಗ್ರಾಮೀಣ ಪ್ರದೇಶಗಳು ಮೂಲಭೂತ ಅಭಿವೃದ್ಧಿಯನ್ನೇ ಕಂಡಿಲ್ಲ. ಅದರಲ್ಲೂ ನಕ್ಸಲ್ ಪೀಡಿತ ಗ್ರಾಮಗಳೆಂಬ ಹಣೆಪಟ್ಟಿಯಿಂದ ಆಕ್ರೋಶ ಕೇಳಿ ಬರ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಉಡುಪಿ ಜಿಲ್ಲೆಯ ಕಾರ್ಕಳ, ಕುಂದಾಪುರ, ಬೈಂದೂರು ತಾಲೂಕಿನ ಹಲವು ಗ್ರಾಮಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. ಜಡ್ಕಲ್, ಮುದೂರು, ಆಲೂರು, ನಾಡ ಅಮಾವಾಸ್ಯೆ ಬೈಲ್ ಹೀಗೆ ನಾನಾ ಗ್ರಾಮಗಳು ಇನ್ನೂ ಅಭಿವೃದ್ಧಿಯನ್ನೇ ಕಂಡಿಲ್ಲ. ಸರ್ಕಾರದಿಂದ ಮಣ್ಣು ರೋಡಿನ ಅಭಿವೃದ್ಧಿಯೇ ಆಗಿಲ್ಲ. ನಕ್ಸಲ್ ಪೀಡಿತ ಗ್ರಾಮಗಳೆಂಬ ಹಣೆಪಟ್ಟಿಯನ್ನ ಕಟ್ಟಿರೋದ್ರಿಂದ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಯಾವುದೇ ಅಭಿವೃದ್ಧಿ ಕುರಿತ ಪ್ಯಾಕೇಜ್ ಘೋಷಣೆ ಆಗಿಲ್ಲ. ಇದರಿಂದ ಪ್ರವಾಸೋದ್ಯಮವೂ ಕುಂಠಿತವಾಗಿದೆ. ಯಾವ ರಾಜಕಾರಣಿಯೂ ಇತ್ತ ತಿರುಗಿ ನೋಡದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಾರೆ ಗ್ರಾಮಸ್ಥರು. ಇಲ್ಲಿ ಒಂದು ಅಭಿವೃದ್ಧಿ ವಿಚಾರ ನಡೀತಾ ಇದೆ. ನಮ್ಗೆ ಏನೇ ಸರ್ಕಾರದಿಂದ ಮಣ್ಣು ರೋಡ್ ಇಂಥ ವ್ಯವಸ್ಥೆ ನಮ್ಮ ಭಾಗದಲ್ಲಿ ಜಾಸ್ತಿ ಅಂಥದ್ದು ಆಗ್ತಾ ಇಲ್ಲ. ಸುಮ್ಮನೆ ಹಣೆಪಟ್ಟೆ ಒಂದು ಕಟ್ಟಿ ನಕ್ಸಲೇಟ್ ಗ್ರಾಮ ಅಂತ ಅನ್ನೋ ಒಂದು ಹಣೆಪಟ್ಟೆ ಕಟ್ತಾರೆ ಹೊರತು ನಮ್ಗೊಂದು ನಕ್ಸಲೇಟ್ ಪ್ಯಾಕೇಜ್ ಸತ್ತೆ ಸರ್ಕಾರ ಕೊಡ್ತಾ ಇಲ್ಲ. ಯಾವುದೂ ಇಲ್ಲ. ನಮ್ಗೆ ಹಣೆಪಟ್ಟೆ ಮಾತ್ರ ನಕ್ಸಲೇಟ್ ಅಂತ, ಹಣೆಪಟ್ಟೆ ಮಾತ್ರ ಸೀಮಿತ ಆಗಬಾರ್ದು. ನಕ್ಸಲೇಟ್ ಪ್ಯಾಕೇಜ್ ಅಂತ ಏನಾದ್ರು ಸರ್ಕಾರ ನಮ್ಮ ಗ್ರಾಮಕ್ಕೆ ಕೊಡಲಿ. ಇಲ್ಲ ಅಂದರೆ ನಮ್ಮ ಟೂರಿಸ್ಟಿಂದ ಬರುವ ಜನ ಎಲ್ಲ ಆತಂಕ ಪಡ್ತಾ ಇದ್ರು. ಮತ್ತು ಮುಂದೆ ನಮ್ಮ ಗ್ರಾಮಕ್ಕೆ ಯಾವುದೇ ರಾಜಕೀಯಗಳು ಒಂದೊಂದು ರೋಡ್ ನೋಡೋಕ್ಕೂ ಬರದೇ ಅಂತ ಪರಿಸ್ಥಿತಿ ಈಗ ಕ್ರಿಯೇಟ್ ಆಗಿದೆ. ಉಡುಪಿ ಜಿಲ್ಲೆಯ ನಗರ ಪ್ರದೇಶ ಸಾಕಷ್ಟು ಅಭಿವೃದ್ಧಿ ಹಾದಿಯಲ್ಲಿದೆ. ಆದರೆ ಗ್ರಾಮೀಣ ಪ್ರದೇಶಗಳು ಅಭಿವೃದ್ಧಿ ಕಾಣದೆ ಸೋತು ಹೋಗಿದೆ. ಸೇತುವೆ ನಿರ್ಮಾಣ ಮಾಡುವ ಕಡೆಗೆ ಗ್ರಾಮೀಣ ಪ್ರದೇಶ ದಾರಿದೀಪ, ಶಾಲಾ ಅಭಿವೃದ್ಧಿ ಕಡೆಗೆ ಗಮನ ಹರಿಸುತ್ತಿಲ್ಲ. ಹಾಗಾಗಿ ಗ್ರಾಮೀಣ ಪ್ರದೇಶದ ಜನ ನಿತ್ಯ ಸಂಕಷ್ಟದ ಜೊತೆಗೆ ಜೀವನ ಸಾಗಿಸುವಂತಾಗಿದೆ.
ಲೋಕಸಭಾ ಚುನಾವಣೆ ಸನ್ನಿಹಿತವಾಗಿದ್ದು ಇನ್ನಾದರೂ ನಕ್ಸಲ್ ಹಣೆಪಟ್ಟಿ ತೊಡೆದು ಹಾಕುವ ಕಡೆಗೆ ಸರ್ಕಾರ, ಜಿಲ್ಲಾಡಳಿತ ಗಮನ ಹರಿಸಬೇಕು. ಗ್ರಾಮಗಳ ಅಭಿವೃದ್ಧಿ ಸೂಕ್ತ ಯೋಜನೆಯನ್ನ ಜಾರಿಗೆ ತಂದು ಹಳ್ಳಿಗಳ ಅಭಿವೃದ್ಧಿ ಆಗಬೇಕು ಅನ್ನೋದು ಗ್ರಾಮ